ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಷ್ಟು ಗಂಟೆ ಆಗೈತಿ? ಇಲ್ಲಿ 9 ಗಂಟೆ. ಅದು ಫೋನ್ ಸೆಟ್ಟಿಂಗ್ ಒಂದೇ ಚೇಂಜ್ ಮಾಡಿಸಿ ಅದನ್ನ ಚೇಂಜ್ ಮಾಡಿ ಅದೇ ನಾಗೇಂದ್ರ ಅಣ್ಣವ್ರು ಫೋನ್ ಮಾಡಿದ್ರಲ್ಲ, ನಾಗೇಂದ್ರ ಮಾಡಿದ ದುಡ್ಡು ಕೂಡ ಕಳಿಸ್ಲಾ ಅಂತ ಹೇಳಿದ, ರೊಕ್ಕ ಹೇಳಿದ್ರೆ ಇವತ್ತು ಹಾಕ್ತಾನ ಅಂತ ಅಂದ. ಅದೇನೋ ನಾವು ಸ್ವಲ್ಪ ನಿಂದ್ರ ಅಂತ ಹೇಳಿದ್ವಿ. ಈಗ ನೀವು ಸೇಫ್ ಆಗಿದಾರಲ್ಲ ಮೇಡಮ್ ಅಲ್ಲಿ? ಹೆಸರು ದಾಕ್ಷಾಯಿಣಿ ಅಂತ ಅಂದ್ಬಿಟ್ಟು ಚೆನ್ನಮ್ಮ, ಮತ್ತೆ ಪಂಪನಗೌಡಣ್ಣ, ಬಸವನಗೌಡಣ್ಣ, ಬಸಮ್ಮ, ಶರಣಪ್ಪ, ದಾಕ್ಷಾಯಿಣಿ, ಆಮೇಲೆ ಗುರುಬಸರೆಡ್ಡಣ್ಣ, ಕೋಟ್ರೆಡ್ಡಿ, ಇಷ್ಟು ಜನ ನಾವ್ ಇಲ್ಲಿದೀವಿ. ಬೇರೆ ಕಡೆ ಎಲ್ಲ ಜಗಳೂರು, ಬೆಂಗಳೂರು, ಆಮೇಲೆ ಚಿರುಗುಪ್ಪದ, ದಾವಣಗೆರೆರು, ಬಳ್ಳಾರಿ, ಇಷ್ಟು ಜನ ಒಟ್ಟಿಗೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ಬಂದಿದೀವಿ. ಮೇಡಮ್ ಅಲ್ಲೆಲ್ಲ ಸೇಫ್ ಆಗಿದ್ದೀರಾ? ಊಟದ ವ್ಯವಸ್ಥೆ ಹೆಂಗಿದೆ ಮೇಡಮ್ ಅಲ್ಲಿ? ಊಟದ ವ್ಯವಸ್ಥೆ ರೇಣುಕಾ ಪ್ರಸಾದ್ ಅಂದ್ಬಿಟ್ಟು RB ಅವರು ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಮತ್ತೆ ಸುಲ್ತಾನ್ ಅವರು ಇಲ್ಲಿ ದುಬೈನಲ್ಲಿ ಇದಾರೆ, ಅವರು ಏಜೆನ್ಸಿ, ಅವರನ್ನು ಹೆಲ್ಪ್ ಮಾಡಿ ಎಲ್ಲ ಸೇಫ್ಟಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಪಾರ್ಸಲ್ ಎಲ್ಲ ಇಲ್ಲಿ ಹೋಟ್ಲಲ್ಲಿ ಕೊಡ್ತಾ ಇಲ್ಲ, ಹೊರಗಡೆಯಿಂದ ಪಾರ್ಸಲ್ ತರ್ತಾ ಇದ್ದಾರೆ. ಮೇಡಮ್ ನಿಮ್ಗೆ ಅಲ್ಲಿನ ಗೌರ್ಮೆಂಟ್ ಇಂದ ಏನ್ ಸೂಚನೆ ಸಿಗ್ತಾ ಇದೆ ಮೇಡಮ್ ನಿಮ್ಗೆ? ಯಾವಾಗ ಕಳಿಸ್ಕೊಡ್ತೀರಾ ಅದ್ರ ಬಗ್ಗೆ ಏನಾದ್ರು? ಹೊರಗಡೆ ಬರ್ಬೇಡ್ರಿ ಅಂತ ಮೆಸೇಜ್ ಬರ್ತಾ ಇದೆ, ವಿಂಡೋ ಕ್ಲೋಸ್ ಮಾಡಿ, ಆಮೇಲೆ ಇದು ಫೋನ್ ಜಾಸ್ತಿ ಎತ್ಬೇಡ್ರಿ, ಹೊರಗಡೆ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಇದು ಸೇಫ್ಟಿಯಾಗಿ ಒಳಗಡೆನೆ ಇರ್ರಿ ಅಂತ ಅಂದ್ಬಿಟ್ಟು ಮೆಸೇಜ್ ಬರ್ತಾ ಇದೆ ಅಷ್ಟೇ. ನಮ್ಮ ಫೋನ್ಗಳು, ಇಂಡಿಯನ್ ಫೋನ್ಗಳು ಬರ್ತಾ ಇದೆ. ನೆಟ್ವರ್ಕ್ ಎಲ್ಲ ಸಿಗ್ತಾ ಇದೆ ಮೇಡಮ್ ಅಲ್ಲಿ? ಮೊಬೈಲ್ ನೆಟ್ವರ್ಕ್ ಆ ತರದೆಲ್ಲ ಅಮೌಂಟ್ ಹಾಕ್ತಿದ್ದಾನೆ ಮಗ ನಮ್ಮ ಯತಿರಾಜು. ಅಲ್ಲ ಮೇಡಮ್, ಯಾವಾಗ ಕಳಿಸ್ಕೊಡ್ತಾರಂತ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇದೆನಾ? ಒಂದು ಫೋನಿಗೆ 2 ಫೋನ್ ಬರ್ತಾ ಇದಾವೆ, ಫೋನ್ಗಳು ಅಷ್ಟೇ ಇದ್ದಾರ, ಯಾರೋ ಬರ್ತಾ ಇಲ್ಲ. ಓಕೆ. ಅಲ್ಲ ಮೇಡಮ್, ಯಾವಾಗ ಕಳಿಸ್ಕೊಡೋದ್ರ ಬಗ್ಗೆ ಅದ್ರದ್ದು ಮೆಸೇಜ್ ಏನಾದ್ರು? ನಮ್ಮ ಮಗ ನಂದು ಐಲ್ಯಾಂಡ್ ಅಲ್ಲಿ ಇದಾರೆ, ಎಲ್ಲ ಅಪ್ಪಾಜಿ ಹೋಗಿದಾರಂತ ಅಲ್ಲಿಗೆ. 2ನೇ ತಾರೀಕಿನವರೆಗೆ ಇಲ್ಲೇ ಇರ್ರಿ. 2ನೇ ತಾರೀಕು ಆದ್ಮೇಲೆ ನಾವು ಇದು ಮಾಡ್ತೀವಿ ಅಂತೇಳಿ CM ಹತ್ರ ಇವ್ರು ಮಾತಾಡಿದ್ರು, ನಾಗೇಂದ್ರ ಅವರು. CM ಹತ್ರ ಮಾತಾಡಿದ್ರು, ಚೀಫ್ ಸೆಕ್ರೆಟರಿ ಮಾತಾಡಿದ್ರು. ನೀವು ಎಲ್ಲಿ ಹೋಗ್ಬೇಡ್ರಿ, ಅಲ್ಲೇ ಇರ್ರಿ, ನಾವು ಬೇಕಾದ್ರೆ ದುಡ್ಡು ಬೇಕಾದ್ರೆ ಸರ್ ಎಲ್ಲ ರೋಡ್ ಎಲ್ಲ ಖಾಲಿ ಎಲ್ಲ ಮಾತಾಡಿ ಸರ್. ರೋಡ್ ಎಲ್ಲ ಖಾಲಿ ಇದೆ, ನಿಮ್ಗೆ ತೋರಿಸ್ತೀವಿ ನೋಡಿ. ಓಕೆ, ತೋರಿಸಿ ಸರ್. ತೋರಿಸ್ತಾ ಇದ್ವಿ. ಹಾ, ಕಾಣ್ತಾ ಇದೆ. ಏನು ವೆಹಿಕಲ್ಸ್ ಏನು ಓಡಾಡ್ತಾ ಇಲ್ಲ. ಹೌದು. ಓಕೆ. ಅಪಾರ್ಟ್ಮೆಂಟ್ ಅಲ್ವಾ ಅದು? ಹೋಟೆಲ್? ಸರ್ವಿಸ್ ಅಪಾರ್ಟ್ಮೆಂಟ್ ಸರ್. ಓಕೆ. ಅಲ್ಲಿ ಸರ್, ಅಲ್ಲಿ ಯಾರ್ಯಾರು ಇದ್ರಿ ಸ್ವಲ್ಪ ತೋರಿಸಿ ಸರ್, ಸ್ವಲ್ಪ ಎಷ್ಟು ಜನ ಇದ್ರಿ? ಚೆನ್ನಾಗಿದೀವಿ, ಎಲ್ಲರೂ ಸೇಫ್ಟಿ ಇದೆ, ಹೊರಗಡೆ ಹೋಗಂಗಿಲ್ಲ. ಇವಾಗ ಏನಿದ್ರು ನಾವು ನಮ್ ಡೈರೆಕ್ಷನ್ ತಲುಪಬೇಕಂತ ಅಂದ್ಬಿಟ್ಟು ಆದಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ, ಬೇರೆಯವರು. ನಿನ್ನೆಯಿಂದ ವಿಮಾನ ಹಾರಾಟ ಬಂದಾಗಿರೋದ ಮೇಡಮ್ ಹೇಗೆ? ನಿನ್ನೆಯಿಂದ ಸ್ಟಾಪ್ ಸಾಕು, 5 ಗಂಟೆಯಿಂದ ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಸೇಫ್ಟಿ ಏನೋ ಇದೆ. ಏನಿದ್ರು ಇವಾಗ ನಾವು ಬೆಂಗಳೂರಿಗೆ ಹೆಲ್ಪ್ ಮಾಡ್ಬೇಕು, ನಮ್ ಕರ್ನಾಟಕದವರಿಗೆ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಜನ ಇದೀವಿ, ಅವ್ರಿಗೆಲ್ಲ ಸೇಫ್ಟಿ ತರ್ಬೇಕಂತಂದ್ರೆ ಏನಾದ್ರು ಮಾಡ್ಬೇಕು ಮಿನಿಸ್ಟರ್ ಅವರೆಲ್ಲ. ಮೇಡಮ್ ಅಲ್ಲಿ ಯಾರ್ಯಾರಿದ್ದಾರೆ ತೋರಿಸ್ತೀರಾ? ಎಷ್ಟು ಜನ ಇದಾರೆ ನಿಮ್ ಜೊತೆಗೆ? ಆ ಕೋಟ್ರೆಡ್ಡಿ ಸರ್, ಅಲ್ಲಿ ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ ಸರ್? ಇಲ್ಲಿ ನಾವು ಸದ್ಯಕ್ಕಂತೂ ಸೇಫ್ ಆಗಿ ಇದೀವಿ, ಬಟ್ ಇಲ್ಲಿ ಎಲ್ಲ ನಮ್ಮ ಹತ್ರ ದುಡ್ಡು ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಹಾ ಸರ್. ಹೇಳ್ಬೇಕಂದ್ರೆ ಒಂದು ದಿವಸಕ್ಕೆ ಒಬ್ಬರಿಗೆ 15,000 20,000 ಕೇಳ್ತಾ ಇದ್ದಾರೆ ಲಾಡ್ಜು. ಊಟಕ್ಕೆ 1,000 ರೂಪಾಯಿ, 1500 ಒಂದು ಊಟಕ್ಕೆ ಕೇಳ್ತಾ ಇದ್ದಾರೆ. ನಾವು ಇನ್ನ CM ಸಾಹೇಬ್ರ ಹತ್ರ ಯಾರು ನಾಗೇಂದ್ರ ಅಣ್ಣವ್ರು ಮಾತಾಡಿದ್ರು, MLA ಸಾಹೇಬ್ರು. ಅವ್ರು ಮಾತಾಡಿ 2 ದಿವಸ ನೀವು ಒಳಗಡೆನೆ ಇರ್ರಿ, ಹೊರಗಡೆ
ಬರ್ಬಾಡ್ರಿ, ನಾವು ನಿಮ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸ್ಟಾರ್ಟ್ ಆಗಿದ ತಕ್ಷಣನೇ ಅಂತ ಹೇಳಿದ್ದಾರೆ. ಇಷ್ಟು ಭರವಸೆ ಕೊಟ್ಟಿದ್ದಾರೆ. ನಾವು ನಿನ್ನೆ ಅಲ್ಲಿಂದ ಬಂದ ತಕ್ಷಣ ಅಲ್ಲಿ ಬಾಂಬ್ ಕೂಡ ಬ್ಲಾಸ್ಟ್ ಆಗಿದೆ ಬುರ್ಜ್ ಖಲೀಫಾ ಹತ್ರ. ಓಕೆ ಹಾ ನಮಸ್ಕಾರ ಸರ್. ಪಂಪನಗೌಡ್ರಲ್ಲಿ ಹೆಂಗಿದೆ ಪರಿಸ್ಥಿತಿ? ನಿನ್ನೆ ಅಲ್ಲೇ ಪಕ್ಕದಲ್ಲೇ ಸೌಂಡ್ ಬಂತ ಅಂತ ಹೇಳ್ತಾ ಇದ್ರು. ಸೌಂಡ್ ಬಂತು ಅಲ್ಲಿ ಹಾ ಅಲ್ಲೆಲ್ಲ ಖಾಲಿ ಮಾಡಿಸ್ಬಿಟ್ರು ಆಗಿದ್ದಾಗಲೇ. ಓಕೆ ನಾವು ಏರ್ಪೋರ್ಟ್ ಹೋದ್ವಿ, ಏರ್ಪೋರ್ಟ್ ಹೋಗೋತನ ಬಂದ್ ಮಾಡ್ಬಿಟ್ರು. ಓಕೆ ಮತ್ತೆ ಅಲ್ಲಿ ರೌಂಡ್ ಹಾಕಿ ಒಂದ್ 2 ಗಂಟೆ ರೌಂಡ್ ಮಾಡಿದ್ವಿ. ಅಲ್ಲಿ ಫಸ್ಟ್ ನಿಂದ್ರಸಕ್ಕೆ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಓಕೆ ಮತ್ತೆ ಬಂದು ಇದು ಮಾಡಿ ಅಪಾರ್ಟ್ಮೆಂಟ್ ಮಾಡಿದ್ವಿ. ಒಬ್ಬೊಬ್ರಿಗೆ 5,000 ಸಾವಿರ, ಊಟದ ಸಾವಿರ ಹಿಂಗೆ ಹೇಳ್ಯಾರೆಲ್ಲ. ಈಗ ಅಲ್ಲಿ ನಮ್ಮ ಬಳ್ಳಾರಿ ಶಾಸಕರು ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ದುಬೈಲಿ ಇದ್ದಾರೆ. ಏನಾದ್ರು ಸಂಪರ್ಕ ಸಿಗ್ತಾ ತಮಗೆ? ಮಾತಾಡಿದ್ವಿ, ರಾತ್ರಿ ಮಾತಾಡಿದ್ವಿ. ಹಾ ಏನ ಬೇಕಾದ್ರೆ ಹೇಳ್ರು ಅಂತ ಹೇಳಿದ್ರು. ಹಾ ಆಮೇಲೆ ನಾಗೇಂದ್ರ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ರು, ಸಿಎಂ ಹತ್ರ ಮಾತಾಡಿದ್ರು. ಓಕೆ 2 ದಿವಸ ನೀವು ಎಲ್ಲಿ ರೂಮ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು. ಓಕೆ ರೂಮ್ ಬಿಟ್ಟು ಹೋಗ್ಬೇಡ್ರಿ, ನಾವು 2ನೇ ತಾರೀಕು ಆದ್ಮೇಲೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಪರಿಸ್ಥಿತಿ ಹೆಂಗಿದ್ರೆ ಆತಂಕ ಅನಿಸ್ತದ? ಅಲ್ಲಿ ಹೆಂಗ ಅನಿಸ್ತದ ಪರಿಸ್ಥಿತಿ? ಒಳಗಡೆ ಚೆನ್ನಾಗಿದ್ದೀವಿ, ಒಳಗಡೆ Okay. ಅಲ್ಲಿ ಒಳಗಡೆ ಸೇಫ್ ಆಗಿದ್ದೀವಿ, ತೊಂದ್ರೆ ಏನಿಲ್ಲ. ಬಟ್ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದಾರೆ. ಓಕೆ ಎಲ್ಲರಿಗೆ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು ಓಕೆ ಹಾ ಊಟದ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ. ಹೊರಗಡೆ ಹೋಗಕ್ ಆಗಲ್ಲ. ಓಕೆ ಈಗ ಅಲ್ಲಿ ಎಲ್ಲಾರು ಸರ್ವಿಸ್ ಅಪಾರ್ಟ್ಮೆಂಟ್ 50 ಜನಕ್ಕೂ ಕೊಟ್ಟಿದ್ದಾರೆ. ಓಕೆ ಹಾಗಾಗಿ ತೊಂದ್ರೆ ಏನಿಲ್ಲ ಸರ್, ಪ್ರಾಬ್ಲಮ್ ಏನಿಲ್ಲ. ಬಟ್ ಸ್ವಂತ ಮಾಡ್ಕೊಂಡಿರೋದು ಖಾಲಿ ನಮ್ಮ ಬಳ್ಳಾರಿ ಮತ್ತೆ ಕರ್ನಾಟಕದವ್ರು ಎಷ್ಟು ಜನ ಇರ್ಬೋದು ಸರ್ ಅಲ್ಲಿ? ಸರ್ ಬಳ್ಳಾರಿ ಕರ್ನಾಟಕದವ್ರು ಸೇರಿದ್ರೆ 1,000 ಜನ ಮೇಲೆ ಇರ್ಬೋದು. ಓಕೆ ನಾವು ಗ್ರೂಪ್ ನಾಗ 50 ಜನ ಇದ್ದೀವಿ. ಓಕೆ ಜಗಳೂರು, ನಿನ್ನೆ ನೋಡಿದ್ರು ಗುಲ್ಬರ್ಗ, ಬೀದರ್, ಬೆಳಗಾವಿ ಎಲ್ಲಾರು ಸಿಕ್ಕಿದ್ರು ನಮಗೆ. ಓಕೆ ಮೈಸೂರು, ಮಡಿಕೇರಿಯವರು ಓಕೆ ಎಲ್ಲ ಸಿಕ್ಕರು. ಅವ್ರೆಲ್ಲ ಹತ್ರ ಮಾತಾಡಿದ್ವಿ. ಅಂದ್ರೆ ಅವ್ರದ್ದು ಇನ್ನ ನಾಳೆ ಹೊತ್ತು ನಾಡ್ದು ಹೊತ್ತು ಅಂತ ಹೇಳಿದ್ರು. ನಮ್ದು ನಿನ್ನೆ ಇತ್ತು, ಓಕೆ ನಮ್ದಂದು ಇತ್ತು. ಹೋಗಿ ವಾಪಸ್ ಬಂದ್ವಿ ಎಲ್ಲ ಅಲ್ಲಿಂದ. ಈಗ ನಿಮ್ನೆಲ್ಲರನ್ನು ಕೂಡ ಸುರಕ್ಷಿತವಾಗಿ ಮತ್ತೆ ಕರ್ನಾಟಕ ಸರ್ಕಾರ ತರಕ್ ಪ್ರಯತ್ನ ಮಾಡ್ಬೇಕಂತ ಒತ್ತಾಯ ಮಾಡ್ತೀರಿ? ಅದೇ ಮೇನ್ ನಮ್ಗೆ ಅದೇ ಇರೋದು ಈಗ. ಓಕೆ ಯಾಕಂದ್ರೆ ಇಲ್ಲಿ ಬರೋದಾಗದಲ್ಲ, ವ್ಯವಸ್ಥೆ ಮಾಡ್ಲೇಬೇಕು. ಮತ್ತೆ ಸುರಕ್ಷಿತವಾಗಿ ನಮ್ಮ ಜಾಗಕ್ಕೆ ಕರ್ಸ್ಕೋಬೇಕು ಅಂತ ಹೇಳಿ ಎಲ್ಲ ಭರತ್ ರೆಡ್ಡಿ ಅವರಲ್ಲಿ ಮತ್ತೆ ಶಾಸಕರಲ್ಲಿ, ನಾಗೇಂದ್ರ ಶಾಸಕರ ಸಾಹೇಬ್ರ ಹತ್ರ ಮತ್ತು ಸಿಎಂ ಅವ್ರ ಹತ್ರನು, ಎಲ್ಲ DCM ಅವ್ರ ಹತ್ರನು ನಾವು ಕೇಳ್ಕೊಳ್ಳೋದು ವಿನಂತಿ ಸರ್. ಓಕೆ ಥ್ಯಾಂಕ್ ಯು ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.